ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೈಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ರ ಅಧಿಕಾರಿ, ತಪ್ಪು ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ರ ಕೆಐಎಡಿಬಿ ಅಧಿಕಾರಿ ಅನ್ನೋ ಪ್ರಶ್ನೆ. ದೊಡ್ಡಬಳ್ಳಾಪುರದಲ್ಲಿ ಭೂ ಸ್ವಾಧೀನದ ವೇಳೆ ಇಂಥದ್ದೊಂದು ಘಟನೆ. 10 ಎಕರೆ ಜಮೀನಲ್ಲಿ ಮನೆ ಇಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಮನೆ ಸರ್ವೆ ಮಾಡ್ತೀವಿ ಅಂತ ರೈತನಿಗೆ ನೋಟಿಸ್ ಕೊಟ್ಟಿರೋದು. ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿ ಭೂಮಿಯನ್ನು ಕಬಳಿಸೋದಕ್ಕೆ ಯತ್ನಪಟ್ಟಿರೋ ಘಟನೆ ಇದು. ರೈತ ಜಾನ್ ಅನ್ನೋರಿಂದ ಅಧಿಕಾರಿಯ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿದು. ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟ ಬಳಿಯ 2ನೇ ಹಂತದ ಭೂಸ್ವಾಧೀನದ ವೇಳೆ ನಡೆದಿರುವಂಥ ಘಟನೆ ಇದು. 10 ಎಕರೆ ಜಮೀನಲ್ಲಿ ಯಾವುದೇ ಮನೆ ಮತ್ತು ಬೋರ್ವೆಲ್ ಇಲ್ಲ ಅಂತ ಹೈಕೋರ್ಟ್ಗೆ ಮಾಹಿತಿ ಸಲ್ಲಿಕೆ ಮಾಡಿದ್ದಾರೆ. ಅದಾದ ನಂತರ ಜಮೀನಿನಲ್ಲಿರುವ ಗಿಡ ಮನೆಯನ್ನು ಸರ್ವೆ ಮಾಡ್ತೀವಿ ಅಂತ ರೈತರಿಗೆ ನೋಟಿಸ್ ಕೊಟ್ಟಿದೆ ಕೆಐಎಡಿಬಿ. ಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ನೀಡಿ ಭೂಮಿಯನ್ನು ಕಬಳಿಸೋದಕ್ಕೆ ಯತ್ನ ಪಟ್ಟಿದ್ದಾರೆ ಅಂತ ರೈತ ಜಾನ್ ಮಾಡ್ತಾ ಇರುವಂಥ ಆರೋಪ. 10 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ 2013ರ ಆ್ಯಕ್ಟ್ನಂತೆ ಪರಿಹಾರ ಬೇಕು ಅಂತ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಜಾನ್. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅಫಿಡವಿಟನ್ನು ಸಲ್ಲಿಸಿದ್ದಾರೆ ಕೆಐಎಡಿಬಿ. ಅಫಿಡವಿಟ್ನೊಂದಿಗೆ ತಪ್ಪು ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗಿದೆ ಅಂತ ಜಾನ್ ಆಕ್ರೋಶವನ್ನು ಹೊರಹಾಕಿರುವುದು. ಇದರ ಜೊತೆಗೆ 9 ಎಕರೆ ಜಮೀನಿದೆ ನಮ್ಮದು. ಈ 9 ಎಕರೆ ಜಮೀನಲ್ಲಿ ನೀವು ನೋಡಿದಂಗೆ ಎಲ್ಲದಕ್ಕೂ ನೀರಾವರಿ ಇದೆ. 2 ಬೋರ್ ಇದೆ. ಇವರು ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇವರು ನಮ್ಮ ಪಿಟಿಷನ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಈ ಅಬ್ಜೆಕ್ಷನಲ್ಲಿ ಇವರು ಅವಾರ್ಡ್ ಪಾಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾರ್ಡಲ್ಲಿ ಏನು ಬರೀತಾರೆ ಅಂದರೆ, ಜಮೀನಲ್ಲಿ ಕಟ್ಟಡ ವಿನ್ಯಾಸ ಮಾಲೀಕ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಯಾವುದೇ ರೀತಿಯ ಬೆಲೆ ಬಾಳುವ ಮಾಲ್ಕಿ ಕಟ್ಟಡ ವಿನ್ಯಾಸಗಳು ಇರೋದಿಲ್ಲ ಅಂತ ಬರೀತಾರೆ. ತದನಂತರ ಏನು ಮಾಡ್ತಾರೆ ಅಂದರೆ, ಇವತ್ತು ಅಂದರೆ ಇವತ್ತು ಇದು ಮೌಲ್ಯಮಾಪನ ಮಾಡಬೇಕು ಮರಗಳ್ದು ಅಂತ ಬರ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ, ಏನು ಜಮೀನು ಬೆಲೆ ಬಾಳೋಂಥದ್ದು ಮರಗಳು ಮಾಲ್ಕಿ ಕಟ್ಟಡ ಏನೂ ಇಲ್ಲ ಅಂತಾರೆ. ನೋಟಿಸ್ ಕೊಟ್ಟು ಇವತ್ತು ಬರ್ತಾ ಇದ್ದೀವಿ 11 ಗಂಟೆಗೆ ನೀವು ಅಲ್ಲಿ ಇರಬೇಕು, ಮೌಲ್ಯಮಾಪನ ಮಾಡಬೇಕು ಅಂತಾರೆ. ಇದು ಏನು ಅನ್ಯಾಯ ಅಂದರೆ, ಉಚ್ಚ ನ್ಯಾಯಾಲಯದಲ್ಲಿ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಬಂದು ಇದು ಮಾಡ್ತೀನಿ ಅಂತ ಪೊಲೀಸ್ ಜೊತೆ ಕರ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಇವರು ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇವರು ನಮ್ಮ ಪಿಟಿಷನ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಈ ಅಬ್ಜೆಕ್ಷನಲ್ಲಿ ಇವರು ಅವಾರ್ಡ್ ಪಾಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾರ್ಡಲ್ಲಿ ಏನು ಬರೀತಾರೆ ಅಂದರೆ, ಜಮೀನಲ್ಲಿ ಕಟ್ಟಡ ವಿನ್ಯಾಸ ಮಾಲೀಕ